ಆ ಗ್ರಾಮದಲ್ಲಿ ನವೆಂಬರ್ ಬಂದ್ರೆ ಸಾಕು ಚಳಿ ಜೊತೆಗೆ ಕಳ್ಳರ ಭಯ ಶುರುವಾಗುತ್ತೆ. ಜನರು ಕೊರೆಯುವ ಚಳಿಯಲ್ಲಿ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಿದ್ರೆ ಖತರ್ನಾಕ್ ಕಳ್ಳರು ಸದ್ದೇ ಇಲ್ಲದೆ ಲಾಕ್ ಮಾಡಿರೋ ಮನೆಗಳನ್ನ ಲೂಟಿ ಮಾಡ್ತಾರೆ. ಇದು ಎಲ್ಲಿ? ಬನ್ನಿ ನೋಡೋಣ ಈ ಸ್ಟೋರಿಯನ್ನ. ಈ ಗ್ರಾಮದಲ್ಲಿ ಕಳ್ಳರಿಗೆ ಚಳಿಯೇ ಬಂಡವಾಳ. ಕಳ್ಳರ ಕಾಟಕ್ಕೆ ಬೆಚ್ಚಿ ಬಿದ್ದ ವಿಜಯಪುರ ಜನತೆ. ಹೌದು ನೋಡಿ, ಚೆಲ್ಲಪಿಲ್ಲಿಯಾಗಿರೋ ಬಟ್ಟೆ, ದುಡ್ದಿದ್ದೆಲ್ಲ ಹೋಯ್ತಲ್ಲೋ ಅಂತ ತಲೆ ಮೇಲೆ ಕೈ ಇಟ್ಟು ಕುಳಿತಿರೋ ಮನೆ ಮಾಲೀಕರು. ಇದೆಲ್ಲ ಕಂಡು ಬಂದಿದ್ದು ವಿಜಯಪುರ ನಗರದಲ್ಲಿ. ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ಗ್ರಾಮದಲ್ಲಿ ಕಳ್ಳತನ, ದರೋಡೆಗಳಾಗಿದ್ವು. ಈಗ ಮತ್ತೆ ಕಳ್ಳರ ದಂಡೊಂದು ದಾಂಗುಡಿ ಇಟ್ಟಿದೆ. ಕೊರೆಯುವ ಚಳಿಗೆ ಬೆಚ್ಚಿದ ಜನ ರಾತ್ರಿ ಹಾಸಿಗೆಯಲ್ಲಿ ಬೆಚ್ಚಗೆ ಮಲಗಿದ್ರೆ ಇತ್ತ ಕಳ್ಳರು ಮನೆಗಳಿಗೆ ನುಗ್ಗಿ ಸದ್ದೆ ಇಲ್ಲದಂತೆ ಕಳ್ಳತನ ಮಾಡಿ ಪರಾರಿಯಾಗ್ತಿದ್ದಾರೆ. ಹೊರವಲಯದಲ್ಲಿರುವಂತಹ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಚಳಿಯಲ್ಲಿ ಲಾಕ್ ಆಗಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಲೂಟಿ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ ಒಂದೇ ರಾತ್ರಿಯಲ್ಲಿ ಸುಮಾರು 8 ಮನೆಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮನೆಗಳಲ್ಲಿದ್ದ ನಗದು, ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಿಟ್ನಳ್ಳಿ ಗ್ರಾಮದಾಗ ಒಂದು ರಿಂಗ್ ರೋಡ್ ಟೈಪ್ ಸಣ್ಣದ ರಸ್ತೆ ಇದೆ. ಆ ರಸ್ತೆ ಸುತ್ತೇ ಪೂರಾ ಮನೆಗಳು ತುಡುಗಾಕೋತ ಹೋಗಿದ್ದಾವ್ರಿ. ಒಂದು ಲೆಕ್ಕಕ್ಕೆ ಒಂದ್ 4-5 ಮನಿ ಕೀಲಿ ಹಾಕಿ ಹೋಗ್ಯಾವ್ರಿ. 4-5 ಮನಿ ಅವ್ರದ್ದು ಸಾವ್ಕಾರ ಬಾಗಿಲ ಜಗನ್ನಾಥ್ ನಮ್ PKPS ಅಧ್ಯಕ್ಷರ ಮನಿ ಇರೋದು. ಅವರು ಒಂದ್ ಬಾಗಲ ಮುರಿದಾರ್ರಿ, ಇನ್ನೊಂದ್ ಬಾಗಲ ಕೊಂಡಿ ಬಿಡಿಯಾಕದು, ಕೊಂಡಿ ಬಿಗಿ ಇದ್ದಿದ್ ತೆಗ್ದಾಕೊಂಡು ಅವ್ರು ಯಾರು ಒಮ್ಮೆ ದಾಡ್ಸಿ ದನಿಲೆ ಒದ್ರನ ಓಡಿ ಹೋಗಿದ್ದಾರೆ. ಮತ್ತೆ ಅಲ್ಲೊಂದು ಊರಾಗ 2 ಅಂತಸ್ತ್ ಮನಿ, ಅದು ಮ್ಯಾಗ ಏರ್ ಇಳಿದಾರ, ಅದು ಸಪ್ಲಾಗ ಅವ್ರು ಹೋದ್ರನ್ನ ಅದನ್ನು ಬಿಟ್ಟು ಹೋಗಿದ್ದಾರೆ. ಮತ್ತೆ ಬಸ್ ಸ್ಟಾಪ್ ದಂಡಿಗೆ ಹೆಚ್ಚು ಮನಿ ಐತಿ, ಅದು ಅದ್ರಾಗಿಂದು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಕೊಂಡಿ ಎಲ್ಲ ಮುರಿದು ಹೋಗಿದ್ದಾರೆ. ಅವರು ಈಚೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ, ಅದ್ರ ಮನೆಗಿಂದ ಎಲ್ಲ ಮುರಿದು ಹೋಗಿದ್ದಾರೆ. ಇನ್ನು ಚಳಿಯಲ್ಲಿ ಜಾಕೆಟ್ ಧರಿಸಿ ಫೀಲ್ಡ್ಗಿಳಿದ ಕಳ್ಳರ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಗ್ರಾಮಕ್ಕೆ ನುಗ್ಗಿರೋ 4 ಜನ ಕಳ್ಳರು ಮನೆಗೆ ಬೀಗ ಹಾಕಲಾಗಿದೆಯಾ ಹೇಗೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಮನೆಗಳಲ್ಲಿ ಯಾರೂ ಇಲ್ಲದೆ ಇರೋದನ್ನ ಕನ್ಫರ್ಮ್ ಮಾಡಿಕೊಂಡು ಮನೆಯ ಬೀಗ, ಇಂಟರ್ ಲಾಕರ್ಗಳನ್ನು ಮುರಿದು ಹಾಕಿದ್ದಾರೆ. ಬಳಿಕ ಮನೆಯಲ್ಲಿ ಕೈಗೆ ಸಿಕ್ಕಿದ್ದನ್ನ ಕಳ್ತನ ಮಾಡಿಕೊಂಡು ಹೋಗಿದ್ದಾರೆ. ಮನೆಯ ಟೇಜರ್ ಹೊಡೆದಾರ್ರಿ, ಎಲ್ಲ ಇದು ಮಾಡ್ಯಾರ, ಉಪ್ಪನ ಎಲ್ಲ ತೆಗೆದು ಎಲ್ಲ ಚಲಪಿಲಿ ಮಾಡ್ಯಾರ್ರಿ, ಎಲ್ಲ ಡ್ರಾ ತೆಗೆದು ಹೋಗುದು ಎಲ್ಲ ಮಾಡಿ ಬಂಗಾರ ಹೋದಾರ್ರಿ. ಮತ್ತೆ 2 ತಲೆ ರಾತ್ರಿ 1 ತಿಳಿಯಾರ ನಾವ್ ತುಂಗುದಾಗ್ರಿ. ನಾ ಫೋನ್ ಹಚ್ಚಾನ ಇಲ್ಲಿ ಬಂದೋಗ್ಯಾರ. ಈ ಮನಿ ಮಾಲಕ್ತಿ ಬೆಂಗಳೂರಿಗೆ ಹೋಗ್ಯಾರ. ಇಲ್ಲೊಂದ್ ಸ್ವಲ್ಪ ಸಾಮಾನು ಆಗಿದ್ದು ಇಟ್ಟು ಹೋಗಿದ್ರ ಅವ್ರು. ಇಲ್ಲೊಂದು 8-10 ಆಗ್ಯಾರ ಹೇಳ್ತಾರ್ರಿ ನಮ್ಮ ಮಗಳ್ರಿ. ನಾವು ಬಂದಾರ. ಚಳಿ ಹೆಚ್ಚಾದ್ರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗ್ತವೆ. ಇನ್ನು ವಿಜಯಪುರ ಪೊಲೀಸ್ ಇಲಾಖೆಯು ಚಳಿಗಾಲ ಕಳ್ಳರ ಹೆಡೆಮುರಿ ಕಟ್ಟಿ ಜನರಿಗೆ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆ ಗ್ರಾಮದಲ್ಲಿ ನವೆಂಬರ್ ಬಂದ್ರೆ ಸಾಕು ಚಳಿ ಜೊತೆಗೆ ಕಳ್ಳರ ಭಯ ಶುರುವಾಗುತ್ತೆ. ಜನರು ಕೊರೆಯುವ ಚಳಿಯಲ್ಲಿ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಿದ್ರೆ ಖತರ್ನಾಕ್ ಕಳ್ಳರು ಸದ್ದೇ ಇಲ್ಲದೆ ಲಾಕ್ ಮಾಡಿರೋ ಮನೆಗಳನ್ನ ಲೂಟಿ ಮಾಡ್ತಾರೆ. ಇದು ಎಲ್ಲಿ? ಬನ್ನಿ ನೋಡೋಣ ಈ ಸ್ಟೋರಿಯನ್ನ. ಈ ಗ್ರಾಮದಲ್ಲಿ ಕಳ್ಳರಿಗೆ ಚಳಿಯೇ ಬಂಡವಾಳ. ಕಳ್ಳರ ಕಾಟಕ್ಕೆ ಬೆಚ್ಚಿ ಬಿದ್ದ ವಿಜಯಪುರ ಜನತೆ. ಹೌದು ನೋಡಿ, ಚೆಲ್ಲಪಿಲ್ಲಿಯಾಗಿರೋ ಬಟ್ಟೆ, ದುಡ್ದಿದ್ದೆಲ್ಲ ಹೋಯ್ತಲ್ಲೋ ಅಂತ ತಲೆ ಮೇಲೆ ಕೈ ಇಟ್ಟು ಕುಳಿತಿರೋ ಮನೆ ಮಾಲೀಕರು. ಇದೆಲ್ಲ ಕಂಡು ಬಂದಿದ್ದು ವಿಜಯಪುರ ನಗರದಲ್ಲಿ. ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ಗ್ರಾಮದಲ್ಲಿ ಕಳ್ಳತನ, ದರೋಡೆಗಳಾಗಿದ್ವು. ಈಗ ಮತ್ತೆ ಕಳ್ಳರ ದಂಡೊಂದು ದಾಂಗುಡಿ ಇಟ್ಟಿದೆ. ಕೊರೆಯುವ ಚಳಿಗೆ ಬೆಚ್ಚಿದ ಜನ ರಾತ್ರಿ ಹಾಸಿಗೆಯಲ್ಲಿ ಬೆಚ್ಚಗೆ ಮಲಗಿದ್ರೆ ಇತ್ತ ಕಳ್ಳರು ಮನೆಗಳಿಗೆ ನುಗ್ಗಿ ಸದ್ದೆ ಇಲ್ಲದಂತೆ ಕಳ್ಳತನ ಮಾಡಿ ಪರಾರಿಯಾಗ್ತಿದ್ದಾರೆ. ಹೊರವಲಯದಲ್ಲಿರುವಂತಹ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಚಳಿಯಲ್ಲಿ ಲಾಕ್ ಆಗಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಲೂಟಿ ಮಾಡಿದ್ದಾರೆ.
ಒಂದೇ ಗ್ರಾಮದಲ್ಲಿ ಒಂದೇ ರಾತ್ರಿಯಲ್ಲಿ ಸುಮಾರು 8 ಮನೆಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮನೆಗಳಲ್ಲಿದ್ದ ನಗದು ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಿಟ್ನಳ್ಳಿ ಗ್ರಾಮದಾಗ ಒಂದು ರಿಂಗ್ ರೋಡ್ ಟೈಪ್ ಸಣ್ಣದ ರಸ್ತೆ ಇದೆ. ಆ ರಸ್ತೆ ಸುತ್ತೇ ಪೂರಾ ಮನೆಗಳು ತುಡುಗಾಕೋತ ಹೋಗಿದ್ದಾವ್ರಿ. ಒಂದು ಲೆಕ್ಕಕ್ಕೆ ಒಂದ್ 4-5 ಮನಿ ಕೀಲಿ ಹಾಕಿ ಹೋಗ್ಯಾವ್ರಿ. 4-5 ಮನಿ ಅವ್ರದ್ದು ಸಾವ್ಕಾರ ಬಾಗಿಲ ಜಗನ್ನಾಥ್ ನಮ್ PKPS ಅಧ್ಯಕ್ಷರ ಮನಿ ಇರೋದು. ಅವರು ಒಂದ್ ಬಾಗಿಲ ಮುರಿದಾರ್ರಿ, ಇನ್ನೊಂದ್ ಬಾಗಿಲ ಕೊಂಡಿ ಬಿಡಿಯಾಕ ಕೊಂಡಿ ಬಿಗಿ ಇದ್ದಿದ್ ತೆಗ್ದಾಕೊಂಡು ಅವ್ರು ಯಾರು ಒಮ್ಮೆ ದಾಡ್ಸಿ ದನಿಲೆ ಒದ್ರನ ಓಡಿ ಹೋಗಿದ್ದಾರೆ. ಮತ್ತೆ ಅಲ್ಲೊಂದು ಊರಾಗ 2 ಅಂತಸ್ತ್ ಮನಿ ಅದು ಮ್ಯಾಗ ಏರ್ ಇಳದಾರ, ಅದು ಸಪ್ಲಾಗ ಅವ್ರು ಹೋದ್ರನ್ನ ಅದನ್ನು ಬಿಟ್ಟು ಹೋಗಿದ್ದಾರೆ. ಮತ್ತೆ ಬಸ್ ಸ್ಟಾಪ್ ದಂಡಿಗೆ ಹೆಚ್ಚು ಮನಿ ಐತಿ, ಅದು ಅದ್ರಾಗಿಂದು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಕೊಂಡಿಗಿಂಡಿ ಎಲ್ಲ ಮುರಿದು ಹೋಗಿದ್ದಾರೆ. ಅವರು ಈಚೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ, ಅದ್ರ ಮನೆಗಿಂದ ಎಲ್ಲ ಮುರಿದು ಹೋಗಿದ್ದಾರೆ. ಇನ್ನು ಚಳಿಯಲ್ಲಿ ಜಾಕೆಟ್ ಧರಿಸಿ ಫೀಲ್ಡ್ಗಿಳಿದ ಕಳ್ಳರ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗ್ರಾಮಕ್ಕೆ ನುಗ್ಗಿರೋ 4 ಜನ ಕಳ್ಳರು ಮನೆಗೆ ಬೀಗ ಹಾಕಲಾಗಿದೆಯಾ ಹೇಗೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಮನೆಗಳಲ್ಲಿ ಯಾರೂ ಇಲ್ಲದೆ ಇರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಮನೆಯ ಬೀಗ ಇಂಟರ್ ಲಾಕರ್ಗಳನ್ನು ಮುರಿದು ಹಾಕಿದ್ದಾರೆ. ಬಳಿಕ ಮನೆಯಲ್ಲಿ ಕೈಗೆ ಸಿಕ್ಕಿದ್ದನ್ನ ಕಳ್ತನ ಮಾಡಿಕೊಂಡು ಹೋಗಿದ್ದಾರೆ. ಮನೆಯ ಟೇಜರ್ ಹೊಡೆದಾರ್ರಿ, ಎಲ್ಲ ಇದು ಮಾಡ್ಯಾರಿ, ಉಪ್ಪನ ಎಲ್ಲ ತೆಗೆದು ಎಲ್ಲ ಚಲಪಿಲಿ ಮಾಡ್ಯಾರಿ, ಎಲ್ಲ ಡ್ರಾ ತೆಗೆದು ಹೋಗುದು ಎಲ್ಲ ಮಾಡಿಕ್ಸಿ ಬಂಗಾರ ಹೋದಾರ್ರಿ. ಮತ್ತೆ 2 ತಲೆ ರಾತ್ರಿ 1 ತಿಳಿಯಾರ ನಾರು ತುಂಬುದಾಗ್ರಿ. ನಾ ಫೋನ್ ಹಚ್ಚಾನ ಇಲ್ಲಿ ಬಂದೋಗ್ಯಾರಿ. ಈ ಮನಿ ಮಾಲಕ್ತಿ ಬೆಂಗಳೂರಿಗೆ ಹೋಗ್ಯಾರಿ. ಇಲ್ಲಿ ಒಂದ್ ಸ್ವಲ್ಪ ಸಾಮಾನು ಅದಿದ್ದು ಇಟ್ಟು ಹೋಗಿದ್ರು ಅವ್ರು. ಇಲ್ಲೊಂದು 8-10 ಆಗ್ಯಾವ ಹೇಳ್ತಾರ್ರಿ ನಮ್ಮ ಮಗಳ್ರಿ. ನಾವು ಬಂದಾರ ಚಳಿ ಹೆಚ್ಚಾದ್ರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗ್ತವೆ. ಇನ್ನು ವಿಜಯಪುರ ಪೊಲೀಸ್ ಇಲಾಖೆಯು ಚಳಿಗಾಲ ಕಳ್ಳರ ಹೆಡೆಮುರಿ ಕಟ್ಟಿ ಜನರಿಗೆ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆ ಗ್ರಾಮದಲ್ಲಿ ನವೆಂಬರ್ ಬಂದ್ರೆ ಸಾಕು ಚಳಿ ಜೊತೆಗೆ ಕಳ್ಳರ ಭಯ ಶುರುವಾಗುತ್ತೆ. ಜನರು ಕೊರೆಯುವ ಚಳಿಯಲ್ಲಿ ಬೆಚ್ಚಗೆ ಹಾಸಿಗೆಯಲ್ಲಿ ಮಲಗಿದ್ರೆ ಖತರ್ನಾಕ್ ಕಳ್ಳರು ಸದ್ದೇ ಇಲ್ಲದೆ ಲಾಕ್ ಮಾಡಿರೋ ಮನೆಗಳನ್ನ ಲೂಟಿ ಮಾಡ್ತಾರೆ. ಇದು ಎಲ್ಲಿ? ಬನ್ನಿ ನೋಡೋಣ ಈ ಸ್ಟೋರಿಯನ್ನ. ಈ ಗ್ರಾಮದಲ್ಲಿ ಕಳ್ಳರಿಗೆ ಚಳಿಯೇ ಬಂಡವಾಳ. ಕಳ್ಳರ ಕಾಟಕ್ಕೆ ಬೆಚ್ಚಿ ಬಿದ್ದ ವಿಜಯಪುರ ಜನತೆ. ಹೌದು ನೋಡಿ, ಚೆಲ್ಲಪಿಲ್ಲಿಯಾಗಿರೋ ಬಟ್ಟೆ, ದುಡ್ದಿದ್ದೆಲ್ಲ ಹೋಯ್ತಲ್ಲೋ ಅಂತ ತಲೆ ಮೇಲೆ ಕೈ ಇಟ್ಟು ಕುಳಿತಿರೋ ಮನೆ ಮಾಲೀಕರು. ಇದೆಲ್ಲ ಕಂಡು ಬಂದಿದ್ದು ವಿಜಯಪುರ ನಗರದಲ್ಲಿ. ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ಗ್ರಾಮದಲ್ಲಿ ಕಳ್ಳತನ, ದರೋಡೆಗಳಾಗಿದ್ವು. ಈಗ ಮತ್ತೆ ಕಳ್ಳರ ದಂಡೊಂದು ದಾಂಗುಡಿ ಇಟ್ಟಿದೆ. ಕೊರೆಯುವ ಚಳಿಗೆ ಬೆಚ್ಚಿದ ಜನ ರಾತ್ರಿ ಹಾಸಿಗೆಯಲ್ಲಿ ಬೆಚ್ಚಗೆ ಮಲಗಿದ್ರೆ ಇತ್ತ ಕಳ್ಳರು ಮನೆಗಳಿಗೆ ನುಗ್ಗಿ ಸದ್ದೆ ಇಲ್ಲದಂತೆ ಕಳ್ಳತನ ಮಾಡಿ ಪರಾರಿಯಾಗ್ತಿದ್ದಾರೆ. ಹೊರವಲಯದಲ್ಲಿರುವಂತಹ ಹಿಟ್ಟಿನಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ಚಳಿಯಲ್ಲಿ ಲಾಕ್ ಆಗಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಲೂಟಿ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ ಒಂದೇ ರಾತ್ರಿಯಲ್ಲಿ ಸುಮಾರು 8 ಮನೆಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಮನೆಗಳಲ್ಲಿದ್ದ ನಗದು ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಿಟ್ನಳ್ಳಿ ಗ್ರಾಮದಾಗ ಒಂದು ರಿಂಗ್ ರೋಡ್ ಟೈಪ್ ಸಣ್ಣದ ರಸ್ತೆ ಇದೆ. ಆ ರಸ್ತೆ ಸುತ್ತೇ ಪೂರಾ ಮನೆಗಳು ತುಡುಗಾಕೋತ ಹೋಗಿದ್ದಾವ್ರಿ. ಒಂದು ಲೆಕ್ಕಕ್ಕೆ ಒಂದ್ 4-5 ಮನಿ ಕೀಲಿ ಹಾಕಿ ಹೋಗ್ಯಾವ್ರಿ. 4-5 ಮನಿ ಅವ್ರದ್ದು ಸಾವ್ಕಾರ ಬಾಗಿಲ ಜಗನ್ನಾಥ್ ನಮ್ PKPS ಅಧ್ಯಕ್ಷರ ಮನಿ ಇರೋದು. ಅವರು ಒಂದ್ ಬಾಗಿಲ ಮುರಿದಾರ್ರಿ, ಇನ್ನೊಂದ್ ಬಾಗಿಲ ಕೊಂಡಿ ಬಿಡಿಯಾಕ ಕೊಂಡಿ ಬಿಗಿ ಇದ್ದಿದ್ ತೆಗ್ದಾಕೊಂಡು ಅವ್ರು ಯಾರು ಒಮ್ಮೆ ದಾಡ್ಸಿ ದನಿಲೆ ಒದ್ರನ ಓಡಿ ಹೋಗಿದ್ದಾರೆ. ಮತ್ತೆ ಅಲ್ಲೊಂದು ಊರಾಗ 2 ಅಂತಸ್ತ್ ಮನಿ ಅದು ಮ್ಯಾಗ ಏರ್ ಇಳದಾರ, ಅದು ಸಪ್ಲಾಗ ಅವ್ರು ಹೋದ್ರನ್ನ ಅದನ್ನು ಬಿಟ್ಟು ಹೋಗಿದ್ದಾರೆ. ಮತ್ತೆ ಬಸ್ ಸ್ಟಾಪ್ ದಂಡಿಗೆ ಹೆಚ್ಚು ಮನಿ ಐತಿ, ಅದು ಅದ್ರಾಗಿಂದು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಕೊಂಡಿಗಿಂಡಿ ಎಲ್ಲ ಮುರಿದು ಹೋಗಿದ್ದಾರೆ. ಅವರು ಈಚೆ ಕಡೆ ಮನೆ ಮಾಡ್ಕೊಂಡಿದ್ದಾರೆ, ಅದ್ರ ಮನೆಗಿಂದ ಎಲ್ಲ ಮುರಿದು ಹೋಗಿದ್ದಾರೆ. ಇನ್ನು ಚಳಿಯಲ್ಲಿ ಜಾಕೆಟ್ ಧರಿಸಿ ಫೀಲ್ಡ್ಗಿಳಿದ ಕಳ್ಳರ ದೃಶ್ಯಗಳು ಸಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗ್ರಾಮಕ್ಕೆ ನುಗ್ಗಿರೋ 4 ಜನ ಕಳ್ಳರು ಮನೆಗೆ ಬೀಗ ಹಾಕಲಾಗಿದೆಯಾ ಹೇಗೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಮನೆಗಳಲ್ಲಿ ಯಾರೂ ಇಲ್ಲದೆ ಇರುವುದನ್ನು ಕನ್ಫರ್ಮ್ ಮಾಡಿಕೊಂಡು ಮನೆಯ ಬೀಗ ಇಂಟರ್ ಲಾಕರ್ಗಳನ್ನು ಮುರಿದು ಹಾಕಿದ್ದಾರೆ. ಬಳಿಕ ಮನೆಯಲ್ಲಿ ಕೈಗೆ ಸಿಕ್ಕಿದ್ದನ್ನ ಕಳ್ತನ ಮಾಡಿಕೊಂಡು ಹೋಗಿದ್ದಾರೆ. ಮನೆಯ ಟೇಜರ್ ಹೊಡೆದಾರ್ರಿ, ಎಲ್ಲ ಇದು ಮಾಡ್ಯಾರಿ, ಉಪ್ಪನ ಎಲ್ಲ ತೆಗೆದು ಎಲ್ಲ ಚಲಪಿಲಿ ಮಾಡ್ಯಾರಿ, ಎಲ್ಲ ಡ್ರಾ ತೆಗೆದು ಹೋಗುದು ಎಲ್ಲ ಮಾಡಿಕ್ಸಿ ಬಂಗಾರ ಹೋದಾರ್ರಿ. ಮತ್ತೆ 2 ತಲೆ ರಾತ್ರಿ 1 ತಿಳಿಯಾರ ನಾರು ತುಂಬುದಾಗ್ರಿ. ನಾ ಫೋನ್ ಹಚ್ಚಾನ ಇಲ್ಲಿ ಬಂದೋಗ್ಯಾರಿ. ಈ ಮನಿ ಮಾಲಕ್ತಿ ಬೆಂಗಳೂರಿಗೆ ಹೋಗ್ಯಾರಿ. ಇಲ್ಲಿ ಒಂದ್ ಸ್ವಲ್ಪ ಸಾಮಾನು ಅದಿದ್ದು ಇಟ್ಟು ಹೋಗಿದ್ರು ಅವ್ರು. ಇಲ್ಲೊಂದು 8-10 ಆಗ್ಯಾವ ಹೇಳ್ತಾರ್ರಿ ನಮ್ಮ
ಮಗಳ್ರಿ ನಾವು ಬಂದಾರ. ಚಳಿ ಹೆಚ್ಚಾದ್ರೆ ಸಾಕು ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗಳ್ಳತನ ಪ್ರಕರಣಗಳು ಹೆಚ್ಚಾಗ್ತವೆ. ಇನ್ನು ವಿಜಯಪುರ ಪೊಲೀಸ್ ಇಲಾಖೆಯು ಚಳಿಗಾಲ ಕಳ್ಳರ ಹೆಡೆಮುರಿ ಕಟ್ಟಿ ಜನರಿಗೆ ಧೈರ್ಯ ತುಂಬುವ ಕಾರ್ಯವನ್ನ ಮಾಡಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.